ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ನಿಮಗೆ ಒಂದು ವಿಶೇಷವಾದ ದೇವಾಲಯವನ್ನು ತೋರಿಸ್ತಾ ಇದ್ದೀವಿ. ಏನು ಅಂತ ಅಂದರೆ, ಈ ದೇವಾಲಯದಲ್ಲಿ ನೀವು ಕೇಳಿದ್ದ ಒಂದು ಪ್ರಸಾದವನ್ನು, ವರವನ್ನು ಆ ಗಂಗೆ ನಿಮಗೆ ಹಲವಾರು ವಸ್ತು ರೂಪದಲ್ಲಿ ಕೊಡ್ತಾಳೆ. ಅಂದರೆ ಶುಭ ಆಗಬೇಕು ಅಂತ ಅಂದರೆ ಅರಿಶಿನ, ಕುಂಕುಮ, ತಂಬಿಟ್ಟು ಈ ರೀತಿ ಪ್ರಸಾದ ಬಾಳೆಹಣ್ಣು ರೂಪದಲ್ಲಿ ಕೊಟ್ಟರೆ, ಅಶುಭವನ್ನು ಹಿಜ್ಜಲು ಅಥವಾ ಬೇರೆ ಸಸ್ಯದ ಕಾಂಡಗಳು ಅಥವಾ ಕಶ್ಮಲಗಳಿಂದ ಕೊಡ್ತಾಳೆ ಅಂತ ಒಂದು ಕ್ಷೇತ್ರ ಈ ದಿನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮ ಅರಣ್ಯವಾಸಲ್ಲಿ ಈ ಮಾರ್ಗ ಬಂದಾಗ ಅವ್ರಿಗೆ ಸಂಕಲ್ಪಗೊಂಡ ಸ್ವಾಮಿ ಉದ್ಭವ ಆಯ್ತಂತೆ, ಆಲುರಾಮೇಶ್ವರ ಸ್ವಾಮಿ. ಅನಂತರ ಉದ್ಭವ ಆದ ನಂತರ ಅವರು ಪೂಜೆ ಮುಗಿಸ್ಕೊಂಡು ಮುಂದೆ ಪ್ರಯಾಣ ಬೆಳೆಸಂತ ಸ್ವಾಮಿ ನಿತ್ಯ ಪೂಜೆ ಆಗಿನ ಕಾಲದಿಂದ ಎಲ್ಲ ದಟ್ಟವಾದ ಕಾಡು. ಆ ಪೂಜೆಯ ಸಂದರ್ಭದಲ್ಲಿ ಹಸು ಬಂದು ಶಿವನ ತಲೆ ಮೇಲೆ ಹಾಲು ಕರೆಯದಂತೆ ಆಕಳು. ಆಲುರಾಮೇಶ್ವರ ಸ್ವಾಮಿ ಎಂದು ವಾಡಿಕೆಯಾಗಿದೆ. ಹಿಂಭಾಗದಲ್ಲಿ ಗಂಗಾದೇವಿ ಇದೆ. ಕೊಳದಲ್ಲಿ ಪ್ರಸಾದ ಬರ್ತದೆ. ಆ ಕೊಳದಲ್ಲಿ ಪ್ರಸಾದ ಬರ್ತಕ್ಕಂಥದ್ದು ಚಗಳಿ, ತಂಬಿಟ್ಟು, ಬಿಲೋಪತ್ರೆ, ಬಾಳೆಹಣ್ಣು, ವಿಳೆದೆಲೆ, ಅಡಿಕೆ, ಶಂಕು, ಬಹುನೋಲಿಂಗು, ಬಿಳಿತಿಟ್ಟಲು, ಸ್ಟೀಲ್ ಬಿಂದಿಗೆ, ಬಾಗಣ ಇವೆಲ್ಲ ಬರ್ತದೆ. ಇದು ಶುಭ ಫಲ. ಅಶುಭ ಅಂದರೆ ಇದ್ದಲು, ಕಲ್ಲು, ಮಣ್ಣು, ಒಡಕುಳೆ, ಕಾಲು ಚುಪ್ಪು, ಜೋಳಿಗೆ ಬರ್ತದೆ. ಆ ಥರ ಬಂದರೆ ಯಾವುದೇ ಕೆಲಸ ಕಾರ್ಯಗಳು ಆಗೋದಿಲ್ಲ ಅಂತ ಒಂದೊಂದು ಪ್ರಸಾದ ಒಂದು ಅರ್ಥ ಇರ್ತದೆ. ಹತ್ಕೊಂಡು ಅರ್ಚಕರು ಹೇಳ್ತಾರೆ ಯಾವ ಥರ ಏನು ಅಂತ. ಆ ತೀರ್ಥ ಏನಿದೆ ಕಾಸಿನಿಂದ ಬರುತ್ತೆ ಅಂತ ವಾಡಿಕೆ ಇದೆ. ಎರಡನೇ ಕಾಸಿ ಗಂಗೆ ಅಂತ. ಸ್ನೇಹಿತರೆ, ಈಗ ನಾವು ಈ ದೇವಾಲಯದ ಆವರಣದಲ್ಲಿ ಹಲವಾರು ಭಕ್ತರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಬೆಂಗಳೂರಿಂದ ಬಂದಂಥ ಹಲವಾರು ಭಕ್ತರು ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳೋಣ. ಹೇಳಿ ಮೇಡಮ್. ನಾವು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ನಮ್ಮ ಫ್ರೆಂಡ್ಸು ಎಲ್ಲರೂ ಬಂದು ಈ ಥರ ಎಲ್ಲ ಅವ್ರು ಏನೇನು ಅಂದ್ಕೊಂಡಿದ್ದಾರೋ ಎಲ್ಲನೂ ನೆರವೇರಿದೆ. ಹಾಗಾಗಿ ನಾವು ಇವತ್ತು ಫಸ್ಟ್ ಟೈಮ್ ನಮಗೆ ಆಶ್ಚರ್ಯ ಆಗ್ತಿದೆ. ನಾವೇನೋ ಅಂದ್ಕೊಂಡಿದ್ದನ್ನು ಕೇಳ್ತಿದ್ದಂಗೆನೇ ನಾನು 3-4ನ ಮನಸ್ಸಲ್ಲಿ ಅಂದ್ಕೊಂಡೆ. 3-4 ಥರದ್ದು ನಮಗೆ ದೇವಿ ತೋರಿಸ್ಕೊಟ್ಟಿದ್ದಾಳೆ. ಅದನ್ನು ನೆರವೇರಿಸಿಕೊಂಡು ನಾನು ಬಂದು ತಾಯಿಗೆ ಏನು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಮಾಡ್ತೀನಿ. ಸ್ನೇಹಿತರೆ, ನಾವು ಈಗ ಹಾಲು ರಾಮೇಶ್ವರ ದೇವಾಲಯದ ಬಳಿ ಹಿಂಭಾಗದಲ್ಲಿರುವಂಥ ಗಂಗೆಯ ದೇವಾಲಯದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ. ನೋಡಿ, ಹಲವಾರು ಭಕ್ತರು ದೇವರ ದರ್ಶನಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನಾವು ಈಗ ದೇವಾಲಯದ ಒಳಭಾಗದಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಇದು ವಿಶೇಷವಾದಂಥ ಕ್ಷೇತ್ರ ಹಾಲು ರಾಮೇಶ್ವರ ಅಂತ ಹೇಳಿ. ನೀವು ಏನು ನಂಬಿ ಈ ಕಲ್ಯಾಣಿಯಲ್ಲಿ ಕೇಳ್ತಿರೋ ಅದು ಉದ್ಭವ ಆಗಿ ನಿಮಗೆ ಹಲವಾರು ವಸ್ತುಗಳ ರೂಪದಲ್ಲಿ ಅವರು ನಿಮಗೆ ವರಗಳನ್ನು ಕೊಡ್ತಾರೆ. ಒಳ್ಳೆಯ ಕಾರ್ಯ ಆಗಬೇಕು ಅಂತ ಅಂದರೆ ಅರಿಶಿನ, ಕುಂಕುಮ, ಬಾಳೆಹಣ್ಣು, ತೆಂಗಿನಕಾಯಿ, ಕಳಸ ಈ ರೀತಿ ಹಲವಾರು ವಸ್ತುಗಳು ಬರುತ್ತೆ. ಅಥವಾ ನಿಮಗೇನಾದರೂ ತೊಂದರೆ ಆಗ್ತಿದೆ ಅಥವಾ ತಡ ಆಗ್ತಿದೆ ಅಂತ ಅಂದರೆ ಇಜ್ಜಲು, ಮಸಿ ಅಥವಾ ಹಲವಾರು ಕಶ್ಮಲಗಳು, ಗಿಡಗಳ ಗೆಡ್ಡೆ ಗೆಣಸುಗಳು ಈ ರೀತಿ ಬರುತ್ತೆ. ಇದು ಎಲ್ಲಿಂದ ಬರುತ್ತೆ ಅನ್ನೋದು ಒಂದು ಅದ್ಭುತವಾದ ಪ್ರಶ್ನೆ ನಮ್ಮನ್ನು ಕೂಡ ನಿಮ್ಮನ್ನು ಕಾಡ್ತಾ ಇದೆ. ನಮಸ್ಕಾರ ಮಾಡಿ ಒಳ್ಳೆ ಜೋಡಿ ಫಲ ಜೋಡಿ ಬಂದು ನಮಗೆ ಒಳ್ಳೆ ಬಿಸಿ ಚೆನ್ನಾಗಿ ಇತಿಹಾಸದಲ್ಲಿ ಹೇಳೋ ಪ್ರಕಾರ ಇದು ಕಾಶಿಯಿಂದ ಸಂಪರ್ಕ ಇದೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದು ಕಾಶಿಯಿಂದ ಸಂಪರ್ಕ ಇದೆ ಅನ್ನೋ ನಂಬಿಕೆ ಇದೆ. ಕಾಶಿಯಿಂದ ಬರುವಂಥ ಹಲವಾರು ಏನು ಸಂಪರ್ಕದಲ್ಲಿ ಬರುವಂಥ ನೀರು ಇಲ್ಲಿ ಆ ದೀಪ ಮಡಗಿದಾರಲ್ಲ, ಈ ದೀಪದ ಸ್ಥಳದಿಂದ ಹೊರಭಾಗಕ್ಕೆ ಹೋಗುತ್ತೆ. ಎನಿ ಟೈಮು ಇದು ನೀರು ಯಾವತ್ತೂ ಕೂಡ ಬತ್ತಿಲ್ಲ. ಯಾವುದೇ ನೀರಿನ ಮೂಲಗಳು ಇಲ್ಲಿ ಇಲ್ಲ. ಯಾಕೆ ಅಂತ ಅಂದರೆ ಮಳೆಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ಸದಾ ಇಷ್ಟೇ ನೀರಿರುತ್ತೆ. ಯಾವತ್ತೂ ಕೂಡ ಹೆಚ್ಚು ಆಗಿಲ್ಲ, ಕಮ್ಮಿ ಆಗಿಲ್ಲ ಎನ್ನೋ ನಂಬಿಕೆ ಇದೆ. ನೋಡಿ, ಅಲ್ಲಿಂದ ನಾವು ಪುನಃ ಹೊರಗಡೆ ಭಾಗ ಬರ್ತಾ ಇದ್ದೀವಿ. ಇಲ್ಲಿ ಮತ್ತೊಂದು ಕಲ್ಯಾಣಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಕಲ್ಯಾಣಿಯಿಂದ ನೋಡಿ ಆ ಬಾಗಿಲಿಂದ ಹೊರಭಾಗಕ್ಕೆ ಬಂದಾಗ ಕಾಣುವಂಥದ್ದು ಒಂದು ಕಲ್ಯಾಣಿ. ದೇವಿಯ ಕೆಳಭಾಗದಲ್ಲಿರುವಂಥ ನೀರು ಇಲ್ಲಿಗೆ ಬಂದಿದೆ. ಇಲ್ಲಿಂದ ಬಂದು ಆ ದೇವರ ಮುಖಾಂತರ ನೋಡಿ ಇಲ್ಲಿ ಬರ್ತಾ ಇದೆ. ಹಲವಾರು ಇದನ್ನು ಪ್ರೋಕ್ಷಣೆ ಮಾಡಿಕೊಳ್ತಾರೆ. ಆ ದೇವಿ ಕಾವೇರಿಯ ರೂಪದಲ್ಲಿ ಇಲ್ಲಿ ಒಳಗಡೆ ಬರ್ತಾ ಇದ್ದಾಳೆ. ನಂತರ ಇದೊಂದು ಕಲ್ಯಾಣಿ, ಮತ್ತೊಂದು ಕಲ್ಯಾಣಿ, ಅಲ್ಲಿ ಬಸವಣ್ಣ ಇದೆ. ಹೀಗೆ ಹಲವಾರು ನಂತರ ಪುನಃ ಅದು ಹೀಗೆ ಹೋಗುತ್ತೆ ಅನ್ನೋ ನಂಬಿಕೆ. ಸತ್ಯ ಯಾವತ್ತೂ ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ.
ನದಿ ಮೂಲ, ಋಷಿ ಮೂಲ, ಶ್ರೀಮೂಲನ ಹುಡುಕಬಾರ್ದು ಅಂತ ಪುರಾಣ ಹೇಳುತ್ತೆ. ಅದೇ ರೀತಿ ಇಲ್ಲೂ ಕೂಡ ನದಿಯ ವಿಶೇಷತೆ ಗೌಪ್ಯವನ್ನು ನಾವು ಕೂಡ ಹುಡ್ಕೋದು ಬೇಡ. ನಂಬಿಕೆ ಯಾವತ್ತಿದ್ರೂ ಕೂಡ ದೇವರು. ಹಾಗಾಗಿ ನಂಬಿ ಬಂದವರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ತಾ ಇದೆ. ಇಲ್ಲಿ ಹಲವಾರು ಭಕ್ತರಿದ್ದಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಏನು ಅನ್ನಿಸ್ತು ಇಲ್ಲಿ? ಪರವಾಗಿಲ್ಲ ಅನ್ನಿಸ್ತು. ಏನು ಪರವಾಗಿಲ್ಲ ಅನ್ನಿಸ್ತು ಅಂದರೆ ನಂಬಿಕೆ ಜನ ಎಲ್ಲ ಮಾಡ್ತಾಯಿದ್ರೆ ಎಲ್ಲ ಒಳ್ಳೆಯದು ಅನ್ನಿಸ್ತು. ನಾವು ಹಾಸನದಿಂದ ಬಂದಿದ್ದೀವಿ. ನಾವು ಇದೇ ಫಸ್ಟ್ ಸಲ ಬಂದಿರೋದು. ಎಲ್ಲ ಹೇಳ್ತಾ ಇದ್ರು, ಆದರೂ ಎಲ್ಲರಿಗೂ ಒಳ್ಳೆಯದಾಗಿದೆ. ನಾವು ಅದೇ ನಂಬಿಕೆಯಿಂದ ಬಂದಿದ್ದೀವಿ. ತಾಯಿ ಏನು ಅನುಗ್ರಹ ಕೊಡಬೇಕು ಕೊಡ್ತಾ ಇದ್ದಾಳೆ. ಅದೇ ನಂಬಿಕೆ ನಮಗೆ. ಸರ್, ನೀವು ಯಾವ ಊರಿಂದ ಬಂದಿದ್ದೀರಿ? ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಮ್ಮ ಸ್ನೇಹಿತರು ತುಂಬ ಜನ ಈ ದೇವಸ್ಥಾನದ ಬಗ್ಗೆ ಹೇಳಿದ್ದಾರೆ. ಆದ ಕಾರಣ ಇದೊಂದು ಸತಿ ಫಸ್ಟ್ ಟೈಮ್ ಮೊದಲ ಬಾರಿ ಬಂದಿದ್ದೀವಿ. ನೀವೇನು ಬೇಡಿಕೆ ಇಟ್ಟಿದ್ರಿ? ನಾವು ಮಕ್ಕಳಾಗೋದಕ್ಕೆ ಅಂತ ಬೇಡಿಕೆ ಇಟ್ಟಿದ್ದೀವಿ. ನಮಗೆ ಒಳ್ಳೆಯದೇ ಬಂತು. ಯಾವ ಊರಿಂದ ಬಂದಿರೋದು ನೀವು? ಹಾಸನಿಂದ. ಹಾಸನಿಂದ. ಮೊದಲನೇ ಸಲ ಏನಾಯಿತು? ಇದೇ ಫಸ್ಟ್ ಟೈಮ್ ಬಂದಿದ್ದು. ಏನು ಅನ್ನಿಸ್ತು ಇಲ್ಲಿ ನಿಮಗೆ? ಚೆನ್ನಾಗಿ ಅನ್ನಿಸ್ತು. ಏನು ಬೇಡಿಕೆ ಇಟ್ಟಿದ್ರಿ ಅಮ್ಮನಲ್ಲಿ ನೀವು? ಏನು ನಮ್ಮ ಇದು ಕೇಳಿದ್ದು ಮನೆ ಇದು ಪರ್ಸ್ನಲ್ ಕೇಳ್ಕೊಂಡಿದ್ದು ಆಗುತ್ತೆ ಆಗಲ್ಲ ಅಂತ. ಆಗುತ್ತೆ. ಯಾವ ರೂಪದಲ್ಲಿ ಬಂತು ನಿಮಗೆ? ನಮಗೆ ಅದೇ ಒಂಥರ ಗಸ್ಟ್ ಥರ ಬರುತ್ತಲ್ಲ, ಅದು ಬಂತು. ಆಗುತ್ತೆ ನಿಧಾನ ಅಂತ ತಡವಾಗುತ್ತೆ ಅಂತ ಹೇಳಿದ್ರು. ಇನ್ನೊಂದ್ಸಲ ಬನ್ನಿ ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಹೇಳಿದರು. ಏನೋ ಅವ್ರವ್ರ ಇಚ್ಛೆ ಕೇಳೋದು ಸಹಜ, ಕೊಡೋದು ಬಿಡೋದು ಭಗವಂತನ ಇಚ್ಛೆ. ಆದ್ರೆ ಹೌದು, ಭಗವಂತನೇ ಬಿಟ್ಟು ಜನ ಬೇಡಿದ್ರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಆದ್ರೆ ನಂಬಿಕೆನೂ ಇರಬೇಕು. ಎಲ್ಲನೂ ನಾವು ಮೈನಸ್ ಆಗಿ ತಗೊಂಡು ಹೋಗೋಕ್ಕಾಗಲ್ಲ, ಪ್ಲಸ್ ಆಗಿ ತಗೊಂಡು ಹೋಗ್ಬೇಕು. ಏನೋ ಆಗದೆ ಹೋದ್ರು 4 ದಿನ ಲೇಟ್ ಆಗ್ಬೋದು. ನನ್ನ ಹೆಸರು ಶ್ರೇಯಾ. ನಾನು ಬೆಂಗಳೂರಿಂದ ಬಂದಿರೋ ಅಂಥದ್ದು. ಈ ಪ್ಲೇಸ್ ಚೆನ್ನಾಗಿದೆ. ದೇವರು ಬಂದು ಇಲ್ಲಿ ನಿಲ್ಲಿಸಿದ್ದಾರೆ. ನಿಮಗೆ ಏನು ಕಷ್ಟ ಇರುತ್ತೋ ಇಲ್ಲಿ ಬಂದು ನೀವು ಈಡೇರಿಸ್ಬೋದು ಅಂತ. ಭಾಳ ಒಳ್ಳೆ ಪುಣ್ಯಕ್ಷೇತ್ರ ಇದು. ಅದಕ್ಕಾಗಿಲೇ ಬರೋದಿದು. ಹೆಸರೇ ಆಲರಾಮೇಶ್ವರ ಅಂತ ಹೆಸರು. ಇಂದಿನ ಭಾಳ ಪುರಾಣ ಪ್ರಸಿದ್ಧವಾದ ಜಾಗ ಇದು. ಇತಿಹಾಸಗಳು ಏನೋ ನಡೆದೋಗಿದಾವೆ, ಭಾಳ ನಡೆದೋಗಿದಾವೆ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಇದು ಹಾಲು ರಾಮೇಶ್ವರ ಅಂತ ಹೇಳಿ. ಬಂಧುಗಳೇ, ನಂಬಿಕೆ ಅನ್ನೋದು ದೇವರ ಸಮಾನ. ನಾವು ನಂಬಿ ಕಲ್ಲನ್ನು ಕೂಡ ಕೇಳಿದ್ರೆ ಆ ಭಗವಂತ ವರ ಕೊಡ್ತಾನೆ. ಯಾಕೆ ಅಂತ ಅಂದರೆ ಈ ಭರತ ಭೂಮಿಯಲ್ಲಿ ನಡೆಯುವಂಥದ್ದು ವಿಶೇಷ. ನಾವು ಹಾವು, ಕಲ್ಲು, ಮರ, ಗಿಡ ಎಲ್ಲವನ್ನೂ ಕೂಡ ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಎಲ್ಲ ರೂಪದಲ್ಲೂ ಕೂಡ ಭಗವಂತನ ಕಾಣ್ತೀವಿ. ಅದೇ ರೀತಿ ಇಲ್ಲಿ ನಂಬ ಬಂದ ಭಕ್ತರಿಗೆ, ಹಲವಾರಿಗೆ, ಎಲ್ಲ ಭಕ್ತರಿಗೂ ಕೂಡ ಒಳಿತಾಗ್ತಿದೆ. ತುಂಬ ಭಕ್ತರುಗಳು ಇಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಎಂಬ ಸಾಕಷ್ಟು ನಿದರ್ಶನಗಳು ನಮ್ಮ ಮುಂದಿವೆ. ನೀವು ಕೂಡ ಒಮ್ಮೆ ಬಿಡು ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಬನ್ನಿ. ಈ ಗಂಗಾ ಮಾತೆಯ ಆಶೀರ್ವಾದ ಪಡೆದು ನಿಮಗೆ ಬೇಕಾದ ವರಗಳನ್ನು ಕೇಳಿ ನಿಮ್ಮ ಬದುಕನ್ನು ಬಂಗಾರ ಮಾಡಿಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ದೇವಾಲಯದ ಬಗ್ಗೆ ನಿಮಗೆ ಗೊತ್ತಿರುವ ಮಾಹಿತಿಗಳನ್ನು, ಅನಿಸಿಕೆ, ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹೆಚ್ಚಿನ ವಿಚಾರಗಳಿಗೆ ಹಾಗೂ ನಿಮ್ಮ ಸ್ನೇಹಿತರಿಗೆ ತಿಳಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.